ಏನ್ ನಡೀತಾ ಇದು? ಇಂಡಿಪೆಂಡೆನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ. ಕನ್ನಡದಲ್ಲಿ ಏನಂತಾರೆ? ನಮ್ಮ ಭಾರತ. ಕನ್ನಡದಲ್ಲಿ ಏನಂತಾರೋ ನಮಗೆ ಗೊತ್ತಿಲ್ಲ, ನಾವು ಓದಿಲ್ಲ. ಏನ್ ನಡೀತೈತೆ? ರಾಜ್ಯೋತ್ಸವ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಏನ್ ನಡೀತೈತೆ ಇವತ್ತು? 15 ಆಗಸ್ಟ್ ಏನು? ಎಷ್ಟನೇ ವರ್ಷ ಸ್ವತಂತ್ರ ದಿನಾಚರಣೆ? ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. 80ನೇ ವರ್ಷದ ಅದ್ದೂರಿ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವಾಗ ನೋಡ್ಬೋದು, ಇಲ್ಲಿ ನಮ್ಮ ಏರಿಯಾ ಪಕ್ಕದಲ್ಲೇನೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಓಹೋ, ಬಸ್ಸಲ್ಲಿ ನೋಡಿ ಗೈಸ್, ಚಿಕ್ಕ ಮಕ್ಳು ಹೆಂಗೋಯ್ತವ್ರೆ. ಅವ್ನು ಫುಲ್ ಶಾಕ್ ಆಗ್ಬಿಟ್ಟವನ ಆಗ್ಲೇ. ಅವ್ನ ರಿಯಾಕ್ಷನ್ ನೋಡು ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾವ್ರೆ. ಬರೋ ಮಕ್ಳಿಗೆ ನಮ್ಮೂರಲ್ಲಿ ಏನಪ್ಪ ವಿಶೇಷ ಅಂದ್ರೆ, ಬರೋ ಮಕ್ಳಿಗೆಲ್ಲ ಸಿಹಿ ತಿನಿಸುಗಳನ್ನ ಕೊಡ್ತಾರೆ. ಸ್ಕೂಲ್ ಮಕ್ಳನ್ನೆಲ್ಲ ಒಂದು ರೌಂಡ್ ಕರ್ಕೊಂಡ್ ಬರ್ತಾರೆ, ಯಾವ ತರ ರೆಡಿ ಆಗವ್ರೆ ಅಂತ. ಬರೋರಿಗೆಲ್ಲ ಸ್ವೀಟ್ ಹಂಚೋದು ಒಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ. ನೋಡ್ರಿ, ದೇಶಕ್ಕೆ ಇವ್ರು ಮಾಡ್ದವ್ರೆಲ್ಲ ಗಾಡಿಲಿ ಹೋಯ್ತವ್ರೆ. ಸರಿಯಾಗಿ ಮಾತಾಡೋದ್ ಕಲಿ. ಹೋರಾಟಗಾರರೆಲ್ಲ ಗಾಡಿಲಿ ಹೋಯ್ತವ್ರೆ. ಚಿಕ್ಕ ಮಕ್ಳು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸ್ವತಂತ್ರ ಹೋರಾಟಗಾರರು ಮಕ್ಳನ್ನೆಲ್ಲ, ಚಿಕ್ಕ ಮಕ್ಳನ್ನ ಬಸ್ಸಲ್ಲಿ ಕರ್ಕೊಂಡು ಹೋಯ್ತವ್ರೆ. ಬಂದ ಆದಿ ಗಾಯ್ಸ್. ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ದೇಶಕ್ಕೆ ಸ್ವತಂತ್ರ ಸಿಕ್ಕೈತೆ, ಆದ್ರೆ ಇವನಿಗೆ ಸಿಕ್ಕಿಲ್ಲ ಇನ್ನು. ಅವ್ರ ಮನೇಲಿ ಇನ್ನೂ ಸ್ವತಂತ್ರ ಕೊಟ್ಟಿಲ್ಲ ಅವನಿಗೆ. ಗೈಸ್, ಇವ್ನು ನೆನಪೈತೆ ಇವ್ನು ಯಾರು ಅಂತ. ಆ ವರ್ಷದಲ್ಲಿ ಇವ್ನು ಹುಟ್ಟಿರ್ಲಿಲ್ಲ ಬಿಡಲೇ. ಎಷ್ಟನೇ ವರ್ಷ ಸ್ವತಂತ್ರ ದಿನಾಚರಣೆ? 80ನೇದ ಪಕ್ಕನಾ? ಲಾಕ್ ಮಾಡ್ಲಾ? ಲಾಕ್ ಮಾಡ್ಲೇನಾ? ಲಾಕ್ ಮಾಡಿ ಹೇಳ್ಕೊಂಡಿದ್ದಾವಲ್ಲ, ಇದು ಒಂದ್ ಸ್ವಲ್ಪ ಕರುಣೆ ಇರ್ಲಿ. 7 ಕೋಟಿ ರೂಪಾಯಿ ಎಲ್ಲ ನಮ್ದು ಹೇಳಿದ್ರು, ಒಂದು ಚಾಕ್ಲೇಟ್ ಇಲ್ಲ ಸ್ವೀಟ್ದು. ಬ್ರೋ ಏಜಸ್ ಏನಾದ್ರು ಹೇಳು ಬ್ರೋ. ಸ್ವತಂತ್ರ ದಿನಾಚರಣೆ ಇವತ್ತು ಬೇರೆ, ಏನಾದ್ರು ಹೇಳು. ಜೈ ಹಿಂದ್, ಜೈ ಕರ್ನಾಟಕ. ಗೈಸ್, ಇವಾಗ ನಮ್ಮೂರಲ್ಲಿ ಏನಪ್ಪಾ ಅಂದ್ರೆ ಇದೊಂದು ವಿಶೇಷ. ಗೈಸ್, ಸ್ಕೂಲ್ ಇದ್ದ ಸ್ಕೂಲ್ಗೆ ಹೋಗ್ಲಿಲ್ಲ, ಇವಾಗ ಬರೀ ತಾಟ ಮಾಡೋದಾಗೈತೆ ಅವನಿಗೆ. ಎಲ್ಗೆ? ಯಾವ್ದಕ್ಕೆ? ಇವಾಗ ಏನ್ ನಡೀತಾ ಇರೋದು? ಹಾ, ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಕನ್ನಡ ಇನ್ನೇನೋ ಗೊತ್ತಿಲ್ಲ ಅಂತಾನೆ. ಏನ್ ನಡೀತಾ ಇದು? ಇಂಡಿಪೆಂಡೆನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ. ಕನ್ನಡದಲ್ಲಿ ಏನಂತಾರೆ? ನಮ್ಮ ಭಾರತ. ಕನ್ನಡದಲ್ಲಿ ಏನಂತಾರೋ ನಮಗೆ ಗೊತ್ತಿಲ್ಲ, ನಾವು ಓದಿಲ್ಲ. ಕನ್ನಡದಲ್ಲಿ ಏನಂತಾರೆ? ಇವಾಗ ಏನ್ ನಡೀತೈತೆ? ರಾಜ್ಯೋತ್ಸವ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಏನ್ ನಡೀತಾ ಇದು? ಕನ್ನಡದಲ್ಲಿ ಹೇಳ್ಬೇಕು. ಏನ್ ನಡೀತೈತೆ ಇವತ್ತು? 15 ಆಗಸ್ಟ್ ಏನು? ಪ್ರೇಸನ್ ಎಲ್ಲೋಡ ಏನ್ ಮಾಡ್ತಿದ್ದೀರೋ? ಏನ್ ನಡೀತೈತೆ ಇವತ್ತು? ಏನ್ ಇವತ್ತು ವಿಶೇಷ? ಭಾರತ ಜೆಂಡಾ. ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಜೆಂಡಾನೇ ಕಣೋ. ಏನು ಇವತ್ತು? ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇವತ್ತೇನು ಪ್ರೋಗ್ರಾಮ್? ಏನು ಇಂಡಿಯಾ ಏನ್ ಹೇಳೋರು? ಏನ್ ರಾಜ್ಯೋತ್ಸವ? ಏನ್ ನಡೀತಾ ಇದ್ದು? 15 ಆಗಸ್ಟ್ ಏನು ಇವತ್ತು ವಿಶೇಷ? ಅದನ್ನ ಕನ್ನಡದಲ್ಲಿ ಏನಂತಾರೆ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗೊತ್ತಿಲ್ಲ. ನೋಡಿ ಗಾಯ್ಸ್, ಹೇಳ್ಬಿಟ್ಟೆ. ಸ್ವಾತಂತ್ರ್ಯ ದಿನ
ಚಾರಣೆ ಹಾ ರಾತ್ರಿ ಎಲ್ಲ ನಮ್ಮ ಹುಡುಗ ಕೆಲಸ ಮಾಡಿ ಇವ್ನಿಗೆ ಕೈ ಕಾಲು ನೋವು ಅಂತೆ ಕೆಲ್ಸಕ್ಕೆ ಹೋಗಿಲ್ಲ. ನೋವು ಅಂತೆ ಪಾಪ ಇವ್ರ ಓನರ್ ಫುಲ್ ಟ್ರೀಟ್ಮೆಂಟ್ ಕೊಡ್ಸಕ್ ರೆಡಿ ಅಲ್ಲ ಅವ್ರೆ ಇವ್ರು ಹೋಯ್ತಿಲ್ಲ ಅಷ್ಟೇ. ಇಂಥ ಕೆಲಸ ಬಿಟ್ರೆ ಇವರು ಮುಂದೆ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ. ಹೆಚ್ಚು ಜನ ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳ. ಮಹಾತ್ಮ ಗಾಂಧೀಜಿ, ಹಾ ಜವಾಹರ್ಲಾಲ್ ನೆಹರು, ಆಮೇಲೆ ಓ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಭಗತ್ ಸಿಂಗು, ಹಾ ಸುಭಾಷ್ ಚಂದ್ರ ಬೋಸು, ಆಮೇಲೆ ಓ ಓ ಓ ಅಣ್ಣ ಚೆನ್ನಾಗಿ ಹೇಳಿದೆ. ಹಾ ಹಾ ಆಯ್ತು ಅಟ್ಲೀಸ್ಟ್ ಅವ್ನು 5 ಆದ್ರೂ ಹೇಳ್ದ. ಇನ್ನು 5 ನೀವು ಕಂಟಿನ್ಯೂ ಮಾಡ್ರಲ್ಲಿ. ಏಜಸ್ ಹೇಳ್ಬಾರ ಓಡ್ತಾವನಲ್ಲ ಅವನು. ಹೇಳೋ ಇನ್ನು 5 ಜನದ ಹೇಳೋ. 3 ಹೇಳೋ. ಹೇಳಿರೋದು ಬಿಟ್ಟು ಇನ್ನು 3 ಹೆಸರು ಹೇಳಿ. ಸಕ್ಕದಾಗಿ ಹೇಳ್ತಾ ಇದ್ದೆ ಕಣ. ಸ್ವತಂತ್ರ ಹೋರಾಟಗಾರರು ಝಾನ್ಸಿ ರಾಣಿ, ಇಂದಿರಾಣಿ ಚೆನ್ನಮ್ಮ, ಶಾರದಾ ವಲ್ಲಭಾಯಿ ಹೇಳ್ಬಿಟ್ಟ ಕಣ. ಗಾಯ್ಸ್ ನಮ್ಮ ಆಸಿಫ್ ಸಿಕ್ಕವನೆ. ಆಸಿಫ್ ಎಷ್ಟನೇ ವರ್ಷ ಸ್ವತಂತ್ರ? ಎಷ್ಟನೇ ವರ್ಷ ಸ್ವತಂತ್ರೋತ್ಸವ ಇದು? ಇರ್ಬೋದು, ನಾವು ಹುಟ್ಟಿದಾಗಿಂದ 26ನೇ ವರ್ಷದ್ದು ನಾನು. ಇದು ಎಷ್ಟನೇ ವರ್ಷದ್ದು? ಇಲ್ಲ ಸರ್, ಓದೋದೆಲ್ಲ ಬಿಟ್ಬಿಟ್ಟು ನಾವೇನೋ ಮರ್ತೋಗ್ಬಿಟ್ಟಿದೀವಿ. ಬೋಲೋ ಭಾರತ್ ಮಾತಾಕಿ. ನಾವು ಇವಾಗ ಮಟನ್ ಪೀಸ್ ಅಂತ ಇದೀವಿ. ಗೈಸ್ ಹಿಂಗೆ ಬರೋರಿಗೆಲ್ಲ ಸಿಹಿ ತಿನ್ಸೋಣ ಅನಿಸ್ತಾರೆ ಇವಾಗ ಮಕ್ಳುಗಳಿಗೆ. ಎಷ್ಟು ಜನ ಬರ್ತಾರೆ ಎಲ್ರಿಗೂ ಈ ಥರ ನಿಂತ್ಕೊಂಡು. ಗೈಸ್ ನಾವು ಓದಿರೋ ಸ್ಕೂಲ್ ಬರ್ತಾ ಇದೆ. ಗೈಸ್ ಎಲ್ರು ನೋಡಿ ಕಲ್ಸೆಲ್ಲ ಹಿಡ್ಕೊಂಡ್ ಬರ್ತಾವ್ರೆ. ಎಲ್ರು ಎತ್ಕೊಂಡು ಸುಸ್ತಾಗ್ಬಿಟ್ಟು ಅದಕ್ಕೆ ಎಲ್ಲ ಕೈಲಿ ಹಿಡ್ಕೊಂಡು ಹೋಯ್ತಾವ್ರೆ. ಅವ್ನು ತಿನ್ನೋದ್ರಲ್ಲಿ ಬಿಸಿ ಆಗೋಣ. ಚೆನ್ನಾಗಿದ್ದೇನಾ? ಎಷ್ಟು ಜೈ ಮಕ್ಳು ಹಿಂಗೆ ರೆಡಿಯಾಗಿ ಬರೋದನ್ನ ನೋಡೋಕ್ಕೆ ಖುಷಿ ಆಯ್ತದೆ ಗೈಸ್ ಒಂಥರ. ಹಾಯ್ ಎಲ್ರಿಗೂ ಆ ಕಡೆ ಸ್ವೀಟ್ ಅನಿಸ್ತಾವ್ರೆ. ಕಿತ್ನ ಹೋಗಿ ಅಮ್ಮ. ಎಲ್ರು ಚಿಕ್ಕ ಮಕ್ಳು, ನಾವು ಅಷ್ಟೇ ಅವಾಗ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಕವರ್ ಇಟ್ಕೊಂಡು ಹೋಗ್ಬಿಡ್ತಿದ್ದು. ಒಂದೊಂದು ಕವರ್ ತುಂಬಿಸ್ಕೊಂಡು ಹೋಯ್ತಾ ಇದ್ದು. ಪರ್ವೀಸ್ ಅವ್ನು ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟು ಅವ್ನು ಗೈಸ್. ಎಷ್ಟು ಜನ ಮಕ್ಕಳು ನೋಡಿ ಗೈಸ್. ನಾವು ಹೋದಾಗೂ ಅಷ್ಟೇ ಅವಾಗ ಹಂಗೆ ಹೋಗ್ಬಿಡ್ತಾ ಇದ್ದು. ಜಾಸ್ತಿ ಮಕ್ಕಳು ಗೈಸ್. ಗೌರ್ಮೆಂಟ್ ಸ್ಕೂಲಲ್ಲಿ ಜಾಸ್ತಿ ಮಕ್ಕಳು ಗೈಸ್. ನಮ್ಮ ಗೌರ್ಮೆಂಟ್ ಸ್ಕೂಲು ಇವಾಗ ಎಷ್ಟೊಂದು ಕಡೆ ಮಕ್ಕಳೇ ಇರೋಲ್ಲ ಅಂತಾರೆ. ನೋಡಿ ಎಷ್ಟು ಜನ ಅವ್ರೆ ಮಕ್ಕಳು ನಮ್ಮ ಸ್ಕೂಲಲ್ಲಿ. ನಾವು ಓದಿದ ಸ್ಕೂಲ್ ಹಳೆ ಸ್ಕೂಲು. ಹಾಯ್ ಹಾಯ್ ಗಾಯ್ಸ್, ಇವ್ನು ನೋಡಿ ಗನ್ಯಾಕ ತಗೊಂಬಂದಿದ್ಯಾ ಲೈ.
ಎಷ್ಟನೇ ವರ್ಷ ಸ್ವಾತಂತ್ರ್ಯೋತ್ಸವ ಇದು? ಸಿಕ್ತಾ ಸ್ವಾತಂತ್ರ್ಯ? ಏಯ್ ಗೈಸ್, ಡೈಲಿ ಮಟನ್ ಅಂಗಡಿ ತೆಗಿರೋಣ. ಇವತ್ತು ಮಾತ್ರ ಸ್ಕೂಲ್ಗೆ ಹೋಗ್ಬಿಟ್ಟು ಟಿಂಕಲ್ ಟಿಂಕಲ್ ಅಂತ ಅವನೇ ನೋಡಿದಾಗೆಲ್ಲ ಮಟನ್ ಅಂಗಡಿ ತೆಗೆ ಕುಂತಿರ್ತಾನ ಅವನು. ಈ ಕಡೆಗೆ ಬಾ ಗೈಸ್. ಎಷ್ಟನೇ ವರ್ಷದ ಇದು? ಅತ ಕನ್ಫ್ಯೂಷನ್ ಆಗ್ಬಿಟ್ಟ. ಏ ನೋದಿ, ನೀನ್ ಯಾಕೆ ಬಂದೆ? ಅಲ್ಲಿ ಸದನ ನೋಡ್ಕೊಳ್ಳಾರ ಯಾರು ಇಲ್ಲ ಅವನು. ಏಯ್ ನೋ ರಿಯಾಕ್ಷನ್. ಆಗ್ಬಿಡ್ರ ಇವಾಗ ಎಲ್ಲ ಹೋದ್ರು ಮಕ್ಕಳು. ಅಂದರೆ ಸ್ಕೂಲ್ಗಳು ಒಂದೊಂದೇ ಬರ್ತಾನೆ ಇರುತ್ತೆ. ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್, ಎಲ್ಲ ಸ್ಕೂಲು ಬರ್ತಾ ಇರುತ್ತೆ. ಎಲ್ರಿಗೂ ಸಿಹಿನ ಹಂಚಿ ಕಳಿಸ್ಕೊಡ್ತಾರೆ. ಸಗದಾಗಿರುತ್ತೆ ಇದು. ಇಲ್ಲಿ ಒಂದೇ ತವಲ್ಲ, ಇಡೀ ಊರಲ್ಲಿ ಫುಲ್ಲು ಹಂಚ್ತಾರೆ ಗೈಸ್. ಅದೊಂಥರ ವಿಶೇಷ ಇಲ್ಲಿ ಗೈಸ್. ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದು ಪ್ರೈವೇಟ್ ಸ್ಕೂಲು. ಇದು ನೋಡ್ಬೋದು ನೀವು ಯಾವ ಥರ ಮಕ್ಳುಗಳು ಬಂದವ್ರೆ ಅಂತ. ಈ ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಅಂತ ನೋಡಲ್ಲ, ಇಡೀ ಊರು ತುಂಬ ಸ್ವೀಟ್ಗಳು ಹಂಚ್ತಾನೆ ಇರ್ತಾರೆ. ಒಂದು 20-30 ಮಕ್ಕಳೆಲ್ಲ ಬರ್ತಾರೆ. ಹಾಯ್. ನಡೆದೇ ಸುಸ್ತಾಗ್ಬಿಟ್ಟಿರ್ತದೆ ಪಾಪ ಇವ್ರಿಗೆಲ್ಲ. ನಾವು ಬರೋದೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಗೈಸ್. ಎಲ್ಲ ಮಕ್ಕಳು ಹೋಯ್ತಾವ್ರೆ ಇವಾಗ. ಗೈಸ್, ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಕ್ಕೆ ಎಲ್ರಿಗೂ ಆರ್ಥಿಕ ಶುಭಾಶಯಗಳು. ಪ್ಲಸ್ಸು ನಮ್ಮ ದೇಶ ಕಾಯುವಂಥ ಯೋಧರಿಗಾಗಿರ್ಬೋದು, ನಮ್ಮ ಭಾರತದ ಬೆನ್ನೆಲುಬಾದಂಥ ರೈತರಿಗಾಗಿರ್ಬೋದು ಸ್ವತಂತ್ರದ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್ ಗೈಸ್.